ನಮಸ್ಕಾರ. ನನ್ನ ಹೆಸರು ಮಧುಕರ್ ನಾರಾಯಣ ಹಿರೇಗಂಗೆ, ಗೋಕರ್ಣ ಹುಡುಗ. ನಮ್ಮ ತಂದೆ ಗೌರ್ಮೆಂಟಲ್ಲಿದ್ದರು. CA ಜಾಯಿನ್ ಮಾಡಿ ಈಗ 40 ವರ್ಷ ಆಯಿತು. ಸ್ವಲ್ಪ ಕಷ್ಟ ಆಯಿತು CA ಪಾಸ್ ಮಾಡೋಕ್ಕೆ. ಆದರೆ ಪಾಸ್ ಮಾಡಿದ ಮೇಲೆ ನಿನಗೆ ಏನೇನು ಬೇಕಾಗಿತ್ತೋ ಈ ಜೀವನದಲ್ಲಿ, ರೆಸ್ಪೆಕ್ಟು, ದುಡ್ಡು, ಕಾಸು, ಪ್ರೀತಿ, ವೆರಿ ಇಂಪಾರ್ಟೆಂಟ್, ಎಲ್ಲ ಬಂತು. ಎಲ್ಲ ಥ್ರೂ ಪ್ರೊಫೆಷನ್. ಯಾರಿಗೂ ಬೌ ಮಾಡಿದೆ, ಯಾರಿಗೂ ಕಾಂಪ್ರಮೈಸ್ ಮಾಡಿದೆ, ನನ್ನ ಜೀವನ ನಾನು ಮಾಡಿದೆ. ಪ್ರೊಫೆಷನಲ್ಲಿ ನಮ್ಮದು ಈಗ ಹಿರೇಗಂಗೆ ಆ್ಯಂಡ್ ಅಸೋಸಿಯೇಟ್ಸ್ ಅಂತ ಶುರು ಮಾಡಿ ನನ್ನ ಹೆಸರಲ್ಲೇ, ಆಮೇಲೆ H&A ಕಂಪ್ನಿ ಮಾಡಿ 16 ಜಾಗದಲ್ಲಿ ಇಂಡಿಯಾಲಿ ನಮ್ಮಲ್ಲಿ ಆಫೀಸಸ್ ಇದೆ. 700 ಜನರಿದ್ದಾರೆ, 32 ಪಾರ್ಟ್ನರ್ಸ್ ಇದ್ದಾರೆ. ನಮ್ಮದು ಡೈವರ್ಸಿಟಿ ಪ್ರಾಕ್ಟೀಸು. ನಮ್ಮ ಪಾರ್ಟ್ನರ್ ಒಬ್ಬರು ಮುಸ್ಲಿಮ್ ಇದ್ದಾರೆ, ಎಷ್ಟೋ ಕ್ರಿಶ್ಚಿಯನ್ಸ್ ಇದ್ದಾರೆ, ಎಷ್ಟೋ ಹಿಂದೂಸ್ ಇದ್ದಾರೆ. ಅಫ್ಕೋರ್ಸ್ ಹಿಂದೂಸ್ ಸ್ವಲ್ಪ ಜಾಸ್ತಿ. ಎಲ್ಲ ಬೇರೆ ಬೇರೆ ಕಡೆಗೆ ಮಾರ್ವಾಡೀಸ್ ಇದ್ದಾರೆ, ಗುಜರಾತೀಸ್ ಇದ್ದಾರೆ, ಬ್ರಾಹ್ಮಣರಿದ್ದಾರೆ, ಬೇರೆಯವರೆಲ್ಲ ಇದ್ದಾರೆ, ಎಲ್ಲ ಕಮ್ಯುನಿಟೀಸ್ ಇದೆ. ಇದು ಒಂದು ವಂಡರ್ಫುಲ್ ಕೋರ್ಸು. ನಮಗೆ ಸರ್ವಿಸ್ ಮಾಡೋಕ್ಕೆ ತುಂಬ ಅವಕಾಶ ಇದೆ. ಇವತ್ತು ಇಲ್ಲಿ 1500 ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವ್ರ ಪೇರೆಂಟ್ಸ್ ಸಂಗಡ ಬಂದು ಇವತ್ತು ಅವರಿಗೆ ಕಾನ್ವೊಕೇಶನ್, ಅವರಿಗೆ ಅವ್ರ ಸರ್ಟಿಫಿಕೇಟ್ ಸಿಗತ್ತೆ. ಇವತ್ತು ಖುಷಿಯಲ್ಲಿರ್ತಾರೆ. ಇದು ಬೆಂಗಳೂರಲ್ಲಿ. ಬೆಂಗಳೂರು ಬಿಟ್ಟು ಪೂರ್ತಿ ಇಂಡಿಯಾಲಿ 20,000ರಷ್ಟು ಸ್ಟೂಡೆಂಟ್ಸು ಇದೇ ಸೆಲೆಬ್ರೇಷನ್ ಇದೇ ಟೈಮಲ್ಲಿ ಮಾಡ್ತಾರೆ. ಇವತ್ತು 29ಗೆ 20,000 ಚಾರ್ಟರ್ಡ್ ಅಕೌಂಟೆಂಟ್ಸಿಗೆ ಸರ್ಟಿಫಿಕೇಟ್ ಕೊಡ್ತೀವಿ. ಈ ಪ್ರೊಫೆಷನ್ ಯಾಕೆ ಒಳ್ಳೆಯದು? ಇದು ಫ್ಯೂಚರ್ ಪ್ರೊಫೆಷನ್. ನಾವು ಈ ಪ್ರೊಫೆಷನ್ನಲ್ಲಿ ಡಿಸ್ಟೆನ್ಸ್ ಲರ್ನಿಂಗು, ಬೇರೆ ಎಲ್ಲ ಕಾಲೇಜಿಗೆ ಹೋಗಿ ಕಲಿಯೋದಲ್ಲ, ಇದು ಕೆಲಸದಲ್ಲಿ ಕಲಿಯೋದು. ಮತ್ತು ಟಫ್ ಕೋರ್ಸ್ ಬಡವರು ಮಾಡ್ಬೋದು. ನಮ್ಮಲ್ಲಿ 60% ಬಡವ ಮಕ್ಕಳು ಬರ್ತಾರೆ. ಯಾಕೆ? ಫೀಸ್ ಎಲ್ಲರಿಗಿಂತ ಕಡಿಮೆ, ನಿಮ್ಮ ಎಂಜಿನಿಯರಿಂಗ್ಗಿಂತ ಕಡಿಮೆ, MBAಕ್ಕಿಂತ ಕಡಿಮೆ. ಅದೆಲ್ಲ ಬಿಟ್ಟು ನಮ್ಮಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ಇರೋ ಫ್ಯಾಮಿಲೀಸಿಗೆ, ಹುಡುಗರಿಗೆ, ಹುಡುಗಿರಿಗೆ ಫೌಂಡೇಶನ್ ಟೈಮಲ್ಲಿ ಅವ್ರಿಗೆ 17 ವರ್ಷ ಇರುತ್ತೆ, ಅವರಿಗೆ 1,500 ರೂಪಾಯಿ 12 ತಿಂಗಳ ಬರುತ್ತೆ. ಅದಾದಮೇಲೆ ಅದು ಪಾಸ್ ಆದರೆ ಮುಂದೆ ಫೌಂಡೇಶನ್ ಆಗಿದ್ದೆ ಇಂಟರ್ ಬರುತ್ತೆ. ಇಂಟರಲ್ಲಿ 2,500 ತಿಂಗಳಿಗೆ. ಅದಾದಮೇಲೆ ಫೈನಲ್ಲಿ 3,500 ತಿಂಗಳಿಗೆ. ಮತ್ತು ನಾವು ನೆನ್ಪಿಟ್ಕೋಬೇಕು, ಇಂಟರ್ ಆದಮೇಲೆ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗಿ ಕೆಲಸ ಮಾಡ್ತೀವಿ. ಸ್ಟೂಡೆಂಟ್ಸ್ ಅವರು ನಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ನಾರ್ಮಲಿ ಈಗ ಬೆಂಗಳೂರು ಅಂತ ಜಾಗದಲ್ಲಿ ನಾವು ಒಂದು 10,000 ರೂಪಾಯಿ ಸ್ಟೈಪೆಂಡ್ ಕೊಡ್ತೀವಿ. ಸೊ ಬಡ ಮಕ್ಕಳಿಗೆ ಇದು ಒಂದು ವಂಡರ್ಫುಲ್ ಎವೆನ್ಯೂ. ಜಾಸ್ತಿ ಖರ್ಚು ಮಾಡದೆ, ಕಷ್ಟ ಬಿಟ್ಟು ಅವರು ಎಲ್ಲಿ ಬೇಕೋ ಹೋಗ್ಬೋದು. ಈಗ ನಮ್ಮಲ್ಲಿ 5.25 ಲಕ್ಷ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ. ಥ್ರೂಔಟ್ ದಿ ವರ್ಲ್ಡ್ ಇಂಡಿಯನ್ ಚಾರ್ಟರ್ಡ್ ಅಕೌಂಟೆನ್ಸಿಗೆ ರೆಸ್ಪೆಕ್ಟ್ ಇದೆ. ಅದಕ್ಕೆ ದಿನ ಆದಂಗೆ ಜಾಸ್ತಿ ಜನರು CAಗೆ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ರಿಸರ್ವೇಷನ್ ಇಲ್ಲ, 0 ರಿಸರ್ವೇಷನ್. ಯಾರು ಬೇಕೋ ಬಂದೋದು, ಜಾತಿ ಭೇದ ಏನೂ ಇಲ್ಲ. ಬಂದು ಚೆನ್ನಾಗಿ ಓದಿ, ಚೆನ್ನಾಗಿ ಕಷ್ಟಬಿಟ್ಟು, ಏನು ಗೊತ್ತಿಲ್ಲದಿರೋ ಹಳ್ಳಿಯಿಂದ ಬರೋ ಮಗುಗೂ ಇಂಟರ್ನ್ಯಾಷನಲ್ ಫಿಗರ್ಸ್ ಆಗ್ತಾರೆ. ಪಿಚ್ಚಯ್ಯ ಅಂಥವ್ರು ಆಗ್ಬೋದು. ಎಷ್ಟು ಜನರಿದ್ದಾರೆ ಈಗ? ಆಟೋ ರಿಕ್ಷಾ ಡ್ರೈವರ್ ಮಕ್ಕಳು ನಮ್ಮಲ್ಲಿ CA ಮಾಡಿದವರಿದ್ದಾರೆ. ನಮ್ಮ ಆಫೀಸಲ್ಲೇ ಫಾರ್ಮರ್ಸು, ಅಂದ್ರೆ ದೊಡ್ಡ ಫಾರ್ಮರ್ಸ್ ಅಲ್ಲ, 10,000 ಎಕರೆ ಇರೋರಲ್ಲ, 2 ಎಕರೆ 3 ಎಕರೆ ಇರೋ ಫಾರ್ಮರ್ಸ್ ಮಕ್ಕಳು ನಮ್ಮ ಪಾರ್ಟ್ನರ್ಸ್ ಆಗಿದ್ದಾರೆ ಇಂಡಿಯಲ್ಲಿ ಎಷ್ಟೋ ಜಾಗದಲ್ಲಿ. ಇದು ಒಂದು ಇಂಥ ಅದ್ಭುತವಾದ ಪ್ರೊಫೆಷನ್. ಇವತ್ತು ಇಲ್ಲಿ ಮಕ್ಕಳು ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿಯಾಗಿ ಅವರು ಕೆಲಸಕ್ಕೆ ಹೋಗ್ತಾರೆ. ಕೆಲಸದಲ್ಲಿ 10 ಲಕ್ಷ 15 ಲಕ್ಷದವರೆಗೆ ಸ್ಟಾರ್ಟಿಂಗ್ ಸ್ಯಾಲರಿ ಇರುತ್ತೆ. ಅದ್ರ ಮೇಲೆ ಕಷ್ಟಪಟ್ಟು ಪ್ರೂವ್ ಮಾಡಿದ ಮೇಲೆ ಸ್ಕೈ ಇಸ್ ದ ಲಿಮಿಟ್. ಬೆಂಗಳೂರಲ್ಲಿ GCCs ಅಂತಿದೆ, ಎಷ್ಟೋ GCCs, 600 GCCs ಇದೆ. GCC ಅಂದರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್. ಅಕೌಂಟಿಂಗ್ ಎಲ್ಲ ಬಿಡಿ, ಈಗ ಮ್ಯಾನೇಜ್ಮೆಂಟ್ ಅಡ್ವೈಸ್ ಮಾಡ್ತಾರೆ. ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಅಂದರೆ ಆ ಕಂಪನಿ, ಈಗ ಬಾಷ್ ಅಂತ ಇಟ್ಕೊಳ್ಳಿ, ಜರ್ಮನಿ ಕಂಪನಿ, ಅಲ್ಲಿ ಕ್ಲೋಸ್ ಆಗ್ತಾ ಇದೆ, ಇಲ್ಲಿ ಓಪನ್ ಆಗ್ತಾ ಇದೆ. ಅವರು CFO, ಜರ್ಮನಿಲಿ ಕೂರೋ CFO
ಇಂಡಿಯಾಗೆ ಬಂದು ಕೂರ್ತಾರೆ, ಬೆಂಗಳೂರಲ್ಲಿ ಕೂರ್ತಾರೆ, GCCಲಿ. ಅವರು ಪೂರ್ತಿ ವರ್ಲ್ಡ್ದು ಬಾಷ್ದು ಫೈನಾನ್ಸಸ್ ಮ್ಯಾನೇಜ್ ಮಾಡ್ತಾರೆ. ಈ ವಂಡರ್ಫುಲ್ ಇಕೋಸಿಸ್ಟಮ್ ಅಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ನಿಮ್ಗೆ ಗೊತ್ತು, ಬಿಗ್ಗೆಸ್ಟ್ ಸ್ಟಾರ್ಟ್ಅಪ್ ನೇಷನ್ ಆಗ್ತಾ ಇದೆ. ಸ್ಟಾರ್ಟ್ಅಪ್ಸಿಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬೇಕು. ಯಾಕೆ? ಚಾರ್ಟರ್ಡ್ ಅಕೌಂಟೆಂಟ್ ಮ್ಯಾನೇಜ್ಮೆಂಟ್ ಬರುತ್ತೆ, ಅಕೌಂಟಿಂಗ್ ಮಾಡಕ್ ಬರುತ್ತೆ, ಫೈನಾನ್ಷಿಯಲ್ ಮಿಸ್ಟೇಕ್ಸಿಗೆ ಅವಾಯ್ಡ್ ಮಾಡಬಹುದು. ಎಲ್ಲರಿಗೂ, ಬಿಸ್ನೆಸ್ ಅವರಿಗೆ, MSME ಅವರಿಗೆ, ಸಣ್ಣವರು ದೊಡ್ಡವರು ಎಲ್ಲರಿಗೂ ಅಡ್ವೈಸ್ ಮಾಡಬಹುದು. ಚಾರ್ಟರ್ಡ್ ಅಕೌಂಟೆಂಟ್ಸ್ ಅದಕ್ಕೆ ಆರ್ ಆಲ್ಮೋಸ್ಟ್ ಎಸೆನ್ಷಿಯಲ್ and very useful to avoid mistakes, to ensure success in business. With this, I would like to thank. ನಾವು ಏನೇನೋ ಯೋಚನೆ ಇರುತ್ತೆ, ಏನೇನೋ ಹೇಳ್ಬೋದು, ನಮ್ಮ ಎಕ್ಸ್ಪೀರಿಯನ್ಸಸ್ ಹೇಳ್ಬೋದು. ಇದಕ್ಕೆ ಯಾರು ಒಂದು ಅವಕಾಶ ಮಾಡಿಕೊಡ್ತಾರಲ್ಲ, ಅವರು ವೆರಿ ಇಂಪಾರ್ಟೆಂಟ್ ನಮಗೆ. ಅದಕ್ಕೆ NKR TVಗೆ ನಾನು ಕೃತಜ್ಞತೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.